ಕೇಂದ್ರ ಸರ್ಕಾರ ಕಬ್ಬಿನ ಬೆಲೆಯನ್ನು FRP ಬೆಲೆಯನ್ನು ಏರಿಕೆ ಮಾಡಿದ್ದೀನಿ ಅಂತ ಹೇಳ್ತಾ ಇದೆ. ಆದರೆ ಕಬ್ಬಿನ ಉತ್ಪಾದನೆ ಮಾಡ್ತಕ್ಕಂಥ ರೈತನ ಉತ್ಪಾದನಾ ವೆಚ್ಚ ತುಂಬ ಏರಿಕೆಯಾಗಿದೆ. ಕಟಾವು ಕೂಲಿ, ಸಾಗಾಣಿಕೆ ವೆಚ್ಚ ಸುಮಾರು 2 ಪಟ್ಟು ಏರಿಕೆಯಾಗಿದೆ. ಕಬ್ಬಿನ ಆಗ್ತಕ್ಕಂಥ ಗೊಬ್ಬರ DAP ಗೊಬ್ಬರದ ಬೆಲೆ ಸುಮಾರು 3 ಪಟ್ಟು ಏರಿಕೆಯಾಗಿದೆ. ಇಂಥ ಸಂದರ್ಭದಲ್ಲಿ ಕೇವಲ 8%ನಷ್ಟು ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡಿದ್ದೀವಿ ಅಂತ ಹೇಳಿ ಇದರ ಬಗ್ಗೆ ಸಿಹಿ ಸುದ್ದಿ ರೈತರಿಗೆ ಅಂತ ಹೇಳ್ತಾ ಇದ್ದಾರೆ. ಸಿಹಿ ಸುದ್ದಿ ಅಲ್ಲ, ರೈತರ ಕಬ್ಬಿನ ಉತ್ಪಾದನಾ ವೆಚ್ಚವೇ 1 ಟನ್ ಕಬ್ಬು ಬೆಳೀಲಿಕ್ಕೆ 3,700 ರೂಪಾಯಿಗೆ ತಗುಲ್ತದೆ. ಆದರೆ ಸರ್ಕಾರ ಇನ್ನೊಂದು ಕೆಲಸವನ್ನು ಮಾಡಿದೆ. 10% ಇದ್ದಂಥ ಇಳುವರಿ ಪ್ರಮಾಣವನ್ನು 10.25ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಇದರಿಂದ ರೈತನಿಗೆ ಬೆಲೆ ನಿಗದಿ ಮಾಡಿರ್ತಕ್ಕಂಥ ಹಣದಲ್ಲಿ 1 ಟನ್ಗೆ 100 ರೂಪಾಯಿ ಕಡಿತ ಆಯ್ತದೆ. 10.75 ಇಳುವರಿಗಿಂತ ಕಡಿಮೆ ಬಂದರೆ ಸುಮಾರು 100 ರೂಪಾಯಿಯಿಂದ 200 ರೂಪಾಯಿ ತನಕ ಕಡಿತ ಆಗ್ತದೆ. ಸಪೋಸ್ 10% ಇಳುವರಿ ಬಂತು ಅಂತ ಹೇಳಿದ್ರೆ ಅಂಥ ರೈತರಿಗೆ 200 ರೂಪಾಯಿನಷ್ಟು ಕಡಿಮೆ ಆಗ್ತದೆ. ಆದರೆ 10.75ಕ್ಕಿಂತ ಜಾಸ್ತಿ ಇಳುವರಿ ಬರುವಂಥ ರೈತರಿಗೆ ಹೆಚ್ಚಳ ಕೂಡ ಆಗ್ತದೆ. ಸುಮಾರು 1% ಹೆಚ್ಚಳ ಬಂದರೆ ಅದಕ್ಕೆ 350 ರೂಪಾಯಿನಷ್ಟು ಏರಿಕೆ ಆಗ್ತದೆ. 2% ಅಂದರೆ 12.25% ಇಳುವರಿ ಬಂದರೆ ಅದಕ್ಕೆ ಸುಮಾರು 650ರಿಂದ 700 ರೂಪಾಯಿ ಏರಿಕೆ ಆಗ್ತದೆ. ಅಂದರೆ 3,400 ರೂಪಾಯಿಗೆ ಒಂದು 600 ರೂಪಾಯಿ 4,100 ರೂಪಾಯಿ ತನಕ 1 ಟನ್ ಕಬ್ಬಿಗೆ 12.25 ಇಳುವರಿ ಬರುವಂಥ ಕಬ್ಬಿಗೆ ಸಿಗ್ತದೆ. ಅದರಲ್ಲಿ ಕಬ್ಬಿನ ಕಟಾವು ಸಾಗಾಣಿಕೆ ವೆಚ್ಚ ಸೇರುತ್ತದೆ. ಅಂಥ ಸಂದರ್ಭದಲ್ಲಿ ರೈತರಿಗೆ 1,000 ರೂಪಾಯಿ ತನಕ ಕಟಾವು ಸಾಗಾಣಿಕೆ ವೆಚ್ಚ ಹೋದರೆ ಇನ್ನು ರೈತರಿಗೆ ಉಳಿತಕ್ಕಂಥ ಹಣ ಏನು? ಅಂದರೆ ಉತ್ಪಾದನಾ ವೆಚ್ಚಕ್ಕಿಂತ ಲಾಸನ್ನು ಮಾಡಿಕೊಂಡು ರೈತ ಕಬ್ಬು ಬೆಳಿಬೇಕಾ? ಇವತ್ತು ಈ ದೇಶದಲ್ಲಿ ಕಬ್ಬಿನ ಉತ್ಪಾದನೆ ಕಡಿಮೆಯಾಗಿದೆ. ಕರ್ನಾಟಕದಲ್ಲೂ ಕೂಡ 40%ನಷ್ಟು ಕಡಿಮೆಯಾಗಿದೆ. ಕಬ್ಬಿಗೆ ಸಕ್ಕರೆ ಬೇಡಿಕೆ ಇದೆ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಬೇಡಿಕೆ ಜಾಸ್ತಿ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ದೇಶದಲ್ಲಿ ಸಕ್ಕರೆ ಅಭಾವ ಆಗ್ತದೆ ಅಂತೇಳಿ ಕೇಂದ್ರ ಸರ್ಕಾರ ರಫ್ತನ್ನು ನಿಷೇಧ ಮಾಡಿ ಇವತ್ತು ಸ್ವಲ್ಪ ಮಟ್ಟಿಗೆ ಕಬ್ಬು ಬೆಳೆಯಲಿ ಜಾಸ್ತಿ ಅನ್ನುವಂಥ ಒಂದು ಭಾವನೆಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಆದರೂ ಕೂಡ ನಮಗೆ ತೃಪ್ತಿದಾಯಕವಾದಂಥ ಬೆಲೆ ಅಲ್ಲ ಇದು. ಯೋಚನೆ ಮಾಡಬೇಕು ಕೇಂದ್ರ ಸರ್ಕಾರ. ಜೊತೆಗೆ ಏನು ರೈತ ಚಳುವಳಿ ದೇಶಾದ್ಯಂತ ಪ್ರಬಲವಾಗ್ತಾ ಇದೆ, ಆ ಹಿನ್ನೆಲೆಯಲ್ಲಿ ಏನು ದೇಶದಲ್ಲಿ ಹೆಚ್ಚು ಕಬ್ಬು ಬೆಳೆಯುವಂಥ ಪ್ರದೇಶ ಉತ್ತರ ಪ್ರದೇಶದ ರೈತರನ್ನು ತಣ್ಣಗೆ ಮಾಡಲಿಕ್ಕೋಸ್ಕರನೂ ಕೂಡ ಈ ಕೆಲಸ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಇವತ್ತು ನಾವು ಕಬ್ಬಿನ ಬೆಲೆ ಸಿಹಿ ತರುವಂಥ ವಿಚಾರ ಅಲ್ಲ, ರೈತರಿಗೆ ತುಂಬ ನಷ್ಟದಾಯಕವಾದಂಥ ಬೆಲೆ ಅನ್ನೋದನ್ನ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ನ್ಯಾಯಯುತವಾದ ಬೆಲೆಯನ್ನು ನಿಗದಿ ಮಾಡಿದ್ರೆ ಆ ಸರ್ಕಾರ ನಿಜವಾಗ್ಲೂ ಕೂಡ ರೈತರ ಬಗ್ಗೆ ಆಸಕ್ತಿ ಇದೆಯನ್ನ ನಾವು ಅರ್ಥ ಮಾಡ್ಕೋಬೋದು ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಕುರುಬೂರು ಶ್ಯಾಮಕುಮಾರ್, ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷನಾಗಿ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.